ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಹಿಂದೆ ಒಂದು ವೀಡಿಯೋನ ಮಾಡಿದೆ, KPTCL ಜಾಬ್ಸ್ಗಳ ಕುರಿತು 3000+ ಜಾಬ್ಸ್ಗಳ ನೋಟಿಫಿಕೇಷನ್ ಬರುತ್ತೆ ಅಂತ. ಅದರ ಅಧಿಕೃತ ನೋಟಿಫಿಕೇಷನ್ ನಿಮ್ಮ ವೆಬ್ಸೈಟಲ್ಲಿ ಪ್ರಕಟ ಆಗಿದೆ. ಅದರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೇನೆ. KPTCL ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ನಾನೀಗ ನಿಮಗೆ ತೋರಿಸಿರ್ತಕ್ಕಂಥ ಪೋಸ್ಟ್ಗಳೆಲ್ಲ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳಾಗಿರ್ತವೆ. ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳನ್ನ ಅಧಿಕೃತವಾದ ಸೈಟಲ್ಲಿ ಎರಡೂ ಕೂಡ ನಿಮಗೆ ಸಿಗುತ್ತೆ, ಅದನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ KPTCL, ಬೆಸ್ಕಾಮ್, CSE, ಹೆಸ್ಕಾಮ್, ಮೆಸ್ಕಾಮ್ ಮತ್ತು ಜೆಸ್ಕಾಮ್ ಎಲ್ಲ ಹುದ್ದೆಗಳ ವರ್ಗೀಕರಣ ಇದೆ. ನೀವು ಇಲ್ಲಿ ನೋಡ್ಕೊಬಿಡ್ಬೋದು ಎಷ್ಟೆಷ್ಟು ಹುದ್ದೆಗಳಿದೆ, ವೇಕೆನ್ಸಿ ಏನು ಮತ್ತು ಎಷ್ಟು ಸ್ಯಾಲ್ರಿ ಅನ್ನೋದನ್ನು ಮೊದಲನೇ ವೀಡಿಯೋದಲ್ಲಿ ನಾನು ತಿಳಿಸಿರೋದ್ರಿಂದ ಅದನ್ನು ಮತ್ತೆ ನಾನು ಹೇಳೋಕೆ ಹೋಗ್ತಾ ಇಲ್ಲ. ಡೈರೆಕ್ಟ್ ನಾನು ಕಾಂಪೋಸಿಷನ್ ಆಫ್ ಪೋಸ್ಟ್ಗಳ ಬಗ್ಗೆ ನೋಡ್ತಾ ಹೋಗ್ತೇನೆ. KPTCLನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ರಿಸರ್ವೇಷನ್ಸು ಎಲ್ಲ ಸೇರಿ ಒಟ್ಟು 30 ಹುದ್ದೆಗಳು ಖಾಲಿ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 60 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಇದೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 315 ಹುದ್ದೆಗಳು ಖಾಲಿ ಇದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ 7 ಹುದ್ದೆಗಳು ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ವಿಭಾಗದಲ್ಲಿ 16 ಹುದ್ದೆಗಳು ಖಾಲಿ ಇದೆ. ಮತ್ತು ಜೂನಿಯರ್ ಅಸಿಸ್ಟೆಂಟ್ ವಿಭಾಗದಲ್ಲಿ ಒಟ್ಟು 10 ಹುದ್ದೆಗಳು ಖಾಲಿ ಇದೆ. ಇನ್ನು KPTCL ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡೋದಾದರೆ ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಇನ್ನು ಬೆಸ್ಕಾಮಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 100 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 5 ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 106 ಹುದ್ದೆಗಳು ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 18 ಹುದ್ದೆಗಳು, ಹಾಗೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು 250. ಇಷ್ಟು ಹುದ್ದೆಗಳು ಬೆಸ್ಕಾಮಲ್ಲಿ ಖಾಲಿ ಇದೆ. ಇನ್ನು ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಪವರ್ ಸಪ್ಲೈ CSE ಅಂತ ನಾವೇನು ಕರಿತೀವಿ, ಇಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 8 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 30 ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 31 ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಸಿವಿಲ್ 3 ಹುದ್ದೆಗಳು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 100 ಹುದ್ದೆಗಳು ಒಟ್ಟಾರೆಯಾಗಿ. ಹಾಗೆಯೇ ಮತ್ತು ಇದರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. 3 ಬ್ಯಾಕ್ಲಾಗ್ ಹುದ್ದೆಗಳು ಇದರಲ್ಲಿದೆ. ಇನ್ನು ಹೆಸ್ಕಾಮ್ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಪವರ್ ಲಿಮಿಟೆಡಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ದು 9 ಹುದ್ದೆಗಳು, ಇಂಜಿನಿಯರ್ ಎಲೆಕ್ಟ್ರಿಕಲ್ 156 ಹುದ್ದೆಗಳು ಮತ್ತು ಸಿವಿಲ್ ಇಂಜಿನಿಯರ್ 3 ಹುದ್ದೆಗಳು, ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ 46 ಹುದ್ದೆಗಳು, ಹಾಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ 8 ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 11 ಹುದ್ದೆಗಳು. ಬ್ಯಾಕ್ಲಾಗ್ ಹುದ್ದೆ ಒಂದಿದೆ. ಅದೇ ರೀತಿ ಮೆಸ್ಕಾಮಲ್ಲಿ ನೋಡೋದಾದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳು ಎಲೆಕ್ಟ್ರಿಕಲ್ 15, ಎಂಜಿನಿಯರ್ ಎಲೆಕ್ಟ್ರಿಕಲ್ 5 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 2, ಜೂನಿಯರ್ ಇಂಜಿನಿಯರ್ ಸಿವಿಲ್ 1, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 1 ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ನೀವು ಇಲ್ಲಿ ನೋಟಿಫಿಕೇಷನಲ್ಲಿ ಚೆಕ್ ಮಾಡಿ. ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಲಿಮಿಟೆಡ್ ಜೆಸ್ಕಾಮ್, ಇದರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 8, ಎಂಜಿನಿಯರ್ ಎಲೆಕ್ಟ್ರಿಕಲ್ 36, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 10, ಜೂನಿಯರ್ ಇಂಜಿನಿಯರ್ ಸಿವಿಲ್ 2 ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 2 ಹುದ್ದೆಗಳು. ಕ್ವಾಲಿಫಿಕೇಷನ್ಸ್ ಏನು ಅಂತ ನೋಡೋದಾದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಈ ವಿಭಾಗದವ್ರಿಗೆ ಶುಡ್ ಪೊಸೆಸ್ BE ಆ್ಯಂಡ್ BTech ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲಲ್ಲಿ BE ಮತ್ತು BTech ಅನ್ನು ಮಾಡಿರಬೇಕು, ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ಸನ್ನು ಮಾಡಿದರೂ ಕೂಡ ಆಗುತ್ತೆ ರೆಕಗ್ನೈಸ್ಡ್ ಯೂನಿವರ್ಸಿಟೀಸಿಂದ. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಶುಡ್ ಪಾಸ್ BE ಅಥವಾ BTech ಇನ್ ಸಿವಿಲ್ ಇಂಜಿನಿಯರಿಂಗು ಮಾಡಿರಬೇಕಾಗತ್ತೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಶುಡ್ ಪಾಸ್ ದ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಮಾಡಬೇಕು, ಅಥವಾ ಎಲೆಕ್ಟ್ರಾನಿಕ್ಸ್ ಇನ್ ಇಂಜಿನಿಯರಿಂಗ್ ಅದು ಮಾಡಿದರೂ ಕೂಡ ಆಗುತ್ತೆ. ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಶುಡ್ ಪಾಸ್ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಫ್ ಎ ಪಾಲಿಟೆಕ್ನಿಕ್ ಸ್ಟೇಟ್ ಆಫ್ ಕರ್ನಾಟಕ. ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 10ನೇ ತರಗತಿ should have passed
10th ಆರ್ SSLC ಎಕ್ಸಾಮಿನೇಷನ್ ಇನ್ ಕರ್ನಾಟಕ, ಅಥವಾ ಇವೆರಡು ಕಂಡೀಷನ್ಸ್ ಏನು ಕೊಟ್ಟಿದ್ದಾರೆ, ಸೀನಿಯರ್ ಗ್ರೇಡ್ ಟೈಪಿಂಗ್ ಮತ್ತು ಸೀನಿಯರ್ ಗ್ರೇಡ್ ಶಾರ್ಟ್ ಹ್ಯಾಂಡ್ ಕನ್ನಡ ಮತ್ತು ಇಂಗ್ಲೀಷ್ ಇದನ್ನು ಪಾಸ್ ಮಾಡ್ಕೊಂಡಿರ್ಬೇಕು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಮಾಡಿರೋದ್ರಿಂದ, ಅಥವಾ ಶುಡ್ ಹ್ಯಾವ್ ಪಾಸ್ ಡಿಪ್ಲೊಮಾ ಇನ್ ಸೆಕ್ರೆಟರಿ ಪ್ರಾಕ್ಟೀಸ್ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಗಿರಬೇಕು. ಇದರ ಜೊತೆ 10th ಜೊತೆ ಇವೆರಡರಲ್ಲಿ ಯಾವುದಾದ್ರೂ ಒಂದಿರಬೇಕಾಗತ್ತೆ. ಜೂನಿಯರ್ ಅಸಿಸ್ಟೆಂಟ್ಗೆ ಶುಡ್ ಹ್ಯಾವ್ PUC ಕ್ವಾಲಿಫಿಕೇಷನ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಅಥವಾ ಡಿಪ್ಲೊಮೊ ಇನ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಅಥವಾ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟಿಂಗ್ ಅವಾರ್ಡೆಡ್ ಬೈ ದ ಸ್ಟೇಟ್ ಕೌನ್ಸಿಲ್. ಇದರಲ್ಲಿ ಯಾವುದಾದ್ರೂ ಆಗುತ್ತೆ, PUC ಆದರೂ ಆಗಿರಲಿ ಅಥವಾ ಡಿಪ್ಲೊಮೊ ಇನ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಆದರೂ ಆಗಿರಲಿ. ಇದಕ್ಕೆ ಈ ಹುದ್ದೆಗೆ ನೀವು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲಿಜಿಬಿಲಿಟಿಯನ್ನು ನೋಡೋದಾದರೆ ನಿಮ್ಮ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಆ ಒಂದು ಪರೀಕ್ಷೆಗಳಲ್ಲಿ BE BTech ಡಿಪ್ಲೊಮೊ SSLC PUC ಏನು ಮಾಡ್ತಾರೆ ಅಲ್ಲಿ ಕೆಟಗರಿ ವೈಸ್ ನಾವು ನೋಡೋದಾದರೆ ಜನರಲ್ ಕೆಟಗರಿಯವರು 60% ಸ್ಕೋರ್ ಮೇಲಿದ್ದಂಥವ್ರನ್ನ ಕನ್ಸಿಡರ್ ಮಾಡ್ತಾರೆ, ಅವರು ಅರ್ಜಿನ ಸಲ್ಲಿಸ್ಬೋದು. ಮತ್ತು ಕೆಟಗರಿ 1 2A 2B 3A 3B ಅವರು 50% ಮೇಲೆ ಸ್ಕೋರ್ ಇರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಮತ್ತು SC ST ಕೆಟಗರಿಯವರು ಜಸ್ಟ್ ಪಾಸ್ ಆಗಿದ್ದರೆ ಸಾಕು. ಏಜ್ ಲಿಮಿಟ್ಸನ್ನು ನೋಡೋದಾದರೆ ಮಿನಿಮಮ್ 18 ವರ್ಷಗಳು, ಮ್ಯಾಕ್ಸಿಮಮ್ GM ಅವರಿಗೆ 35 ವರ್ಷಗಳು, ಕ್ಯಾಟಗರಿ 2A 2B 3A 3B ಅವರಿಗೆ 38, SC ST ಕ್ಯಾಟಗರಿ 1 ಅವರಿಗೆ 40 ವರ್ಷಗಳ ಒಂದು ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ. ಇನ್ನು ಉಳಿದಂಥವ್ರು ಇಲ್ಲಿ ಚೆಕ್ ಮಾಡ್ಕೋಬೋದು ಎಕ್ಸ್ಟ್ರಾ ಏನೇನಿದೆ ಅಂತ. ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸನ್ನು ಜನರಲ್ ಕ್ಯಾಟಗರಿಯವರು ಕ್ಯಾಟಗರಿ 1 2A 2B 3A 3B ಅವರು ಕಟ್ಟಬೇಕಾಗುತ್ತೆ, ಮತ್ತು SC ST ಕ್ಯಾಟಗರಿಯವರು 300 ರೂಪಾಯಿಗಳ ಒಂದು ಫೀಸನ್ನು ಕಟ್ಟಬೇಕಾಗತ್ತೆ. ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂದರೆ ಅಧಿಕೃತವಾದ ವೆಬ್ಸೈಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಧಿಕೃತವಾದ ವೆಬ್ಸೈಟ್ಗೆ ಮಾರ್ಚ್ 5ನೇ ತಾರೀಕಿಂದ ಆನ್ಲೈನ್ ಲಿಂಕ್ ಆ್ಯಕ್ಟಿವೇಶನ್ ಆಗುತ್ತೆ. ಮಾರ್ಚ್ 5ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಹೇಗಾಗುತ್ತೆ ಅನ್ನೋದರ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವು ಈ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೆಲೆಕ್ಷನ್ ಆ್ಯಪ್ಟಿಟ್ಯೂಡ್ ಟೆಸ್ಟನ್ನು ಎಲ್ಲಿ ಯಾವ್ಯಾವ ಸೆಂಟರ್ಸಲ್ಲಿ ಮಾಡ್ತಾರೆ, ಮತ್ತು ಅದರ ಪರ್ಟಿಕ್ಯುಲರ್ ಸಿಲೆಬಸ್ ಏನು ಎಲ್ಲ ಒಂದು ಇಂಡಿವಿಜುವಲ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ. ಅದರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಮತ್ತೊಂದು ನೇಮಕಾತಿಯನ್ನು ನೋಡೋದಾದರೆ KPTCಯಲ್ಲಿ ವಾಹನ ಚಾಲಕ ದರ್ಜೆ 2 ವಿಭಾಗದಲ್ಲಿ 121 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಕಳೆದ ಬಾರಿ ಹೇಳ್ದಂಗೆ 20,230ರಿಂದ 51,640 ವೇತನ ಶ್ರೇಣಿ ಇರುತ್ತೆ. KPTCLನಲ್ಲಿ ನಾವು ನೋಡೋದಾದರೆ ಒಟ್ಟು 22 ಹುದ್ದೆಗಳು, ಎಲ್ಲ ಮೀಸಲಾತಿಯನ್ನು ಸೇರಿಸಿ ಒಟ್ಟಾರೆ 22 ಹುದ್ದೆಗಳು. ಇನ್ನು ಮೆಸ್ಕಾಮಲ್ಲಿ 25 ಹುದ್ದೆಗಳು, ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಇದರಲ್ಲಿ 24 ಹುದ್ದೆಗಳು, ಹುಬ್ಬಳ್ಳಿ ಹೆಸ್ಕಾಮ್ 50 ಹುದ್ದೆಗಳು. ಅಗತ್ಯ ವಿದ್ಯಾರ್ಹತೆಯನ್ನು ನೋಡೋದಾದರೆ SSLC 10ನೇ ತರಗತಿ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕು. ವಿಶೇಷ ಸೂಚನೆ, ಮೇಲೆ ತಿಳಿಸಲಾದ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇದಕ್ಕೆ ಸಮಾಂತರ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. 10th ಕಂಪಲ್ಸರಿ ಆಗಿರಲೇಬೇಕು. ಮತ್ತು ಬಾಹ್ಯ ಮತ್ತು ಮುಕ್ತ ವಿವಿ ಅಥವಾ ಮುಕ್ತ ಶಾಲೆಯಿಂದ ಪಡೆದ SSLC ಮತ್ತು 10th ಪರಿಗಣನೆ ಮಾಡೋದಿಲ್ಲ. ಮುಖ್ಯವಾಗಿ 10ನೇ ತರಗತಿಯನ್ನು ನೀವು ಪಾಸ್ ಮಾಡಿಕೊಂಡಿರಬೇಕಾಗತ್ತೆ. ಜೊತೆಗೆ ಭಾರೀ ವಾಹನ ಚಾಲನೆಯ ಪರವಾನಗಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. ಕನ್ನಡ ಭಾಷೆಯ ಓದುವ ಮತ್ತು ಬರೆಯುವ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಭಾರೀ ವಾಹನಗಳ ಚಾಲನೆಯಲ್ಲಿ ಈ ಲೈಸೆನ್ಸನ್ನು ಹೊಂದಿದ್ದು, ಜೊತೆಗೆ 3 ವರ್ಷಗಳ ಕನಿಷ್ಠ ಅನುಭವವನ್ನು ಹೊಂದಿರಬೇಕಾಗಿರುತ್ತೆ ಡ್ರೈವಿಂಗಲ್ಲಿ. ಮತ್ತು ತೃಪ್ತಿಕರ ದೈಹಿಕ ದಾಢ್ಯತೆ ಮತ್ತು ಮಾನಸಿಕ ಸಾಮರ್ಥ್ಯವಿರಬೇಕು. ಎತ್ತರ 160 ಸೆಂಟಿಮೀಟರ್ ಕಂಪಲ್ಸರಿ ಮತ್ತು ತೂಕ ಮಿನಿಮಮ್ 50 kgಗಳು. ವಯೋಮಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕನಿಷ್ಠ 18, ಗರಿಷ್ಠ ಸಾಮಾನ್ಯ ವರ್ಗಕ್ಕೆ 35, 2A 2B 3A 3Bಗೆ 38, SC ST ಕ್ಯಾಟಗರಿ 1ಗೆ 40 ವರ್ಷಗಳು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಕ್ಯಾಟಗರಿ 1 2A 2B 3A 3B ಅವರಿಗೆ 400 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 250 ರೂಪಾಯಿ. ಅರ್ಜಿ ಸಲ್ಲಿಸೋದಕ್ಕೆ ಅಧಿಕೃತವಾದ ವೆಬ್ಸೈಟ್ಗಳ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ. ಮಾರ್ಚ್ 5ರಿಂದ ಏಪ್ರಿಲ್ 4ರ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಇನ್ಸ್ಟ್ರಕ್ಷನ್ಸನ್ನು ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಳ್ಳಿ. ಮತ್ತಷ್ಟು ಹುದ್ದೆಗಳನ್ನು ನೋಡೋದಾದರೆ ಕಿರಿಯ ಸ್ಟೇಷನ್ ಪರಿಚಾರಕ 58 ಹುದ್ದೆಗಳು ಮತ್ತು 12 ಕಿರಿಯ ಪವರ್ ಮ್ಯಾನ್ ಅಂದರೆ ಕಿರಿಯ ಮಾರ್ಗದಾಳು ಅಂತ ಕರಿತೀವಿ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. KPTCL ಮತ್ತು ವಿವಿಧವಾದಂತಹ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಅದರ ಬಗ್ಗೆ ಒಂಚೂರು ನೋಡೋಣ. KPTCLನಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ 58 ಹುದ್ದೆಗಳು ಖಾಲಿ ಇದೆ. ಅದೇ ಕಿರಿಯ ಪವರ್ ಮ್ಯಾನ್ ಅಂದರೆ ಕಿರಿಯ ಮಾರ್ಗದಾಳು 12 ಹುದ್ದೆಗಳು ಖಾಲಿ ಇದೆ. ಅದರ ವರ್ಗೀಕರಣವನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ಇಲ್ಲಿ ನೋಡ್ಕೋಬೋದು.
ಮತ್ತು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಇದರಲ್ಲಿ ಕಿರಿಯ ಮಾರ್ಗದಾಳು ಹುದ್ದೆಗಳು 400 ಹುದ್ದೆಗಳು ಖಾಲಿ ಇದೆ. ಬ್ಯಾಕ್ಲಾಗ್ ಹುದ್ದೆಗಳು 65. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಇಲ್ಲಿ ಕಿರಿಯ ಪವರ್ ಮ್ಯಾನ್ ಅಥವಾ ಕಿರಿಯ ಮಾರ್ಗದಾಳು 300 ಹುದ್ದೆಗಳು ಖಾಲಿ ಇದೆ. ಬ್ಯಾಕ್ಲಾಗ್ 126 ಹುದ್ದೆಗಳು. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಕಿರಿಯ ಮಾರ್ಗದಾಳು ಒಟ್ಟು 600 ಹುದ್ದೆಗಳು ಖಾಲಿ ಇದೆ. ಬ್ಯಾಕ್ಲಾಗ್ 67 ಹುದ್ದೆಗಳು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 125 ಹುದ್ದೆಗಳು ಖಾಲಿ ಇದೆ, ಕಿರಿಯ ಮಾರ್ಗದಾಳು ಹುದ್ದೆಗಳು. ಮತ್ತು ಇದರ ಕ್ರೋಢೀಕೃತ ಸಂಭಾವನೆಯನ್ನು ನೋಡೋದಾದರೆ ಮೊದಲ 3 ವರ್ಷಗಳಿಗೆ ಮೊದಲನೇ ವರ್ಷ ಮಾಸಿಕ 10,000, ಎರಡನೇ ವರ್ಷ ಮಾಸಿಕ 11 ಮತ್ತು ಮೂರನೇ ವರ್ಷ ಮಾಸಿಕ 12,000. ಇದಾದ ಮೇಲೆ 3 ವರ್ಷಗಳ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ಮೇಲೆ ಮೂರನೇ ವರ್ಷದಿಂದ 16,370ರಿಂದ 35,180 ತನಕ ನಿಮಗೆ ವೇತನ ಶ್ರೇಣಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 10ನೇ ತರಗತಿ ಅಥವಾ SLCಯನ್ನು ಕರ್ನಾಟಕ ರಾಜ್ಯದ ವಿದ್ಯಾಸಂಸ್ಥೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಕನ್ನಡವನ್ನು ಓದುವ ಮತ್ತು ಬರೆಯುವ ಜ್ಞಾನವನ್ನು ಹೊಂದಿರಬೇಕು. ತೃಪ್ತಿಕರ ನೇತ್ರದೃಷ್ಟಿಯನ್ನು ಹೊಂದಿರಬೇಕು. ದೈಹಿಕ ದೇಹದಾಢ್ಯತೆ ಅಂತ ನಾವೇನು ಕರಿತೀವಿ, ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು, ಗೋಪುರ ಮತ್ತು ಕಂಬವನ್ನು ಹತ್ತುವುದು, ಭಾರವಾದ ವಸ್ತುಗಳನ್ನು ಸಾಗಿಸುವುದು, ಕಂಬಗಳನ್ನು ಬದಲಾಯಿಸುವುದು, ಇಂತಹ ಕೆಲಸಗಳನ್ನು ಮಾಡೋದಕ್ಕೆ ಬರಬೇಕು. ಜೊತೆಗೆ ಆಯ್ಕೆಯಲ್ಲಿ ನಿಮಗೆ ನೋಡೋದಾದರೆ ಒಂದು ಸಹನಾ ಶಕ್ತಿ ಪರೀಕ್ಷೆ ಇರುತ್ತೆ. ಅದರಲ್ಲಿ 100 ಮೀಟರ್ ಓಟವನ್ನು ಮಾಡಬೇಕಾಗುತ್ತೆ 14 ಸೆಕೆಂಡ್ಗಳಲ್ಲಿ. ಸ್ಕಿಪ್ಪಿಂಗ್ 1 ನಿಮಿಷಕ್ಕೆ 50 ಬಾರಿ. ಶಾರ್ಟ್ ಪುಟ್ 8 ಮೀಟರ್ ಎತ್ತರಕ್ಕೆ 3 ಎಸೆತಗಳು. ವಿದ್ಯುತ್ ಕಂಬ ಹತ್ತುವುದು 8 ಮೀಟರ್ ಎತ್ತರ ಕಡ್ಡಾಯ, ಇದನ್ನು ಮಾಡಲೇಬೇಕಾಗತ್ತೆ. ಮತ್ತು 800 ಮೀಟರ್ ಓಟ 3 ನಿಮಿಷ. ಏಜ್ ಲಿಮಿಟ್ಸನ್ನು ನೋಡೋದಾದರೆ ಸೇಮ್, ಯಾವುದೇ ಬದಲಾವಣೆ ಇಲ್ಲ. 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 35. GM ಅವ್ರಿಗೆ 2A 2B 3A 3B ಅವರಿಗೆ 38 ಮತ್ತು ಕ್ಯಾಟಗರಿ 1 SC ST ಅವರಿಗೆ 40. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ 1 2A 2B 3A 3B ಅವರಿಗೆ 200 ರೂಪಾಯಿ, SC ST ಅವರಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಧಿಕೃತ ವೆಬ್ಸೈಟ್ಗಳಿಗೆ ನೀವು ಭೇಟಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಈ ಒಂದು ನೋಟಿಫಿಕೇಷನ್ನ ಕೊನೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಸರಬರಾಜು ನಿಗಮಗಳ ನಂಬರನ್ನು ಕೊಡಲಾಗಿದೆ, ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.